ಬೆಳೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಜೀವನ ಸಾಗಿಸ್ತಾ ಇದ್ದಾರೆ. ಕೃಷಿ ಬಿಟ್ಟರೆ ಬೇರೆ ಏನಾದ್ರು ಉದ್ಯೋಗ ಇದೆಯೇನಪ್ಪ? ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಅಗ್ರಿಕಲ್ಚರ್. ಬಂದು ಹೇಳಿಕೆ ಕೊಡ್ತಾರ್ರಿ, ಬಂದಿರ್ತಾರ್ರಿ, ನೋಡ್ತಾರ್ರಿ, ಹೋಗ್ಬಿಡ್ತಾರ್ರಿ. ಪೀಕ್ ನೋಡಿದ್ರೆ ಹಿಂದ ಬೀಟಿಗೆ ಆದ್ರಿ ಮಳೆ ಆಗ್ಲಿಲ್ರಿ. ಒಂದಿಟ್ಟು ಮಳೆಗೆ ಬಿಟ್ಕೊಂಡ್ ಕುಂತ್ರಿ, ತಿರುಗಿ ಮಳಿನ ಆಗವಲ್ರಿ. ಆಶ್ವಾಸನೆ ಕೊಟ್ಟೋಕ್ಕಿವಿ, ಆಕಷ್ಟು ಮ್ಯಾಗ ಹೇಳ್ತೀವಿ ಅಂತೇಳಿ ಅಂತಾರ್ರಿ, ಹೋಗ್ಬಿಡ್ತಾರ್ರಿ. ಇದ್ರ ಹೊರತಾಗಿ ಏನು ಇವತ್ತಿಗೂ ಏನು ಬಂದಿಲ್ರಿ. कर्नाटक में खुश्क साली का शिकार 13 अजला का जायज़ा लेने के लिए IAS अजीत कुमार साहू की क़ियादत में एक 10 रुकनी मरकज़ी टीम 5 अक्टूबर से 4 रोज़ा दौरे पर है। इस सिलसिले में सैनिटेशन डिपार्टमेंट के एडिशनल एडवाइज़र डी राजशेखर की क़ियादत में एक टीम ने गदग ज़िले के कई गाँवों का दौरा किया। गोजनूर गाँव में टीम ने काउपी की फसल की तबाही का मुशाहिदा किया। किसानों ने अपनी परेशानी जाहिर की कि उन्होंने हज़ारों रुपए फसल पर लगाए मगर कुछ भी हाथ नहीं आया। किसानों ने मुआवजे की दरख्वास्त की है। टीम ने चिक्का सवनूर गाँव का भी दौरा किया जहां किसानों ने 3 साल से फसल का बीमा तक न मिलने की शिकायत की है और मुआवजे की दरख्वास्त की है। ज़िला कलेक्टर वैशाली ML के हमराह टीम ने देवीहाला गाँव का दौरा किया जहां एक खातून अपने ख़ानदान को दरपेश चैलेंजेस बताते हुए मदद की इल्तिजा करने लगीं। वादावी हुसुर गाँव में किसानों ने अपनी काली मिर्च की तबाह हो चुकी फसलों का मुशाहिदा करवाया और सभी किसानों ने मुआवजे की दरख्वास्त की है। ಬರಗಾಲದ ಸಮೀಕ್ಷೆಗಾಗಿ ಇವತ್ತು ಆಗಮಿಸಿದೆ. ಅವರಿಗೆ ಜಿಲ್ಲೆಯ ಒಟ್ಟು ಪರಿಸ್ಥಿತಿಯನ್ನು ನಾವು ಬ್ರೀಫ್ ಮಾಡಿದ್ದೀವಿ. ಹಾಗೂ ಮುಂಡರಗಿ ತಾಲೂಕು ರೈತರು ನಮ್ಮ ತಾಲೂಕು ಸಹ ಬರಗಾಲ ತಾಲೂಕಿಂದು ಡಿಕ್ಲೇರ್ ಮಾಡಿ ಅಂತ ಅವರಿಗೂ ಸಹ ಮೆಮೊರಂಡಮ್ ಕೊಟ್ಟಿದ್ದಾರೆ. ಫುಲ್ ನಮ್ಮಲ್ಲಿ ಒಂಥರ ಗ್ರೀನ್ ಡ್ರಾಟ್ ಇದ್ದಂಗೆ ಎಲ್ಲ ಬೆಳೆಗಳು ಹಸಿರಂಗೆ ಕಂಡ್ರೂ ಕೂಡ ಯಾವುದೇ ರೀತಿ ಇದರಲ್ಲಿ ಬೆಳೆ ಇಲ್ಲ ಅಲ್ಲಿ. ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವರು ಕೂಡ ಅದನ್ನು ನೋಡಿದ್ದಾರೆ, ಅವರು ಕಣ್ಣಾರೆ ನೋಡಿದ್ದಾರೆ. ರೈತರ ಜೊತೆ ಅವರು ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ರೈತರು ಕೂಡ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಬೆಳೆವಾರು ಅನ್ನೋದನ್ನು, ಎಕರೆವಾರು ಅನ್ನೋದನ್ನು ಅವ್ರ ಮುಂದೆ ಅದನ್ನು ಅವ್ರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಅವರು ಕನ್ವಿನ್ಸ್ ಆಗಿದ್ದಾರೆ ಇದ್ರ ಬಗ್ಗೆ. ಆಲ್ರೆಡಿ ಇವೆಲ್ಲ ಮುಂಡರಿಗೆ ಅದು ಕೆಲವೊಂದು ಮಾನದಂಡಗಳು ಅಟ್ರಾಕ್ಟ್ ಆಗಬೇಕು. ಅದು ಅಟ್ರಾಕ್ಟ್ ಆದ ತಕ್ಷಣ ಅದು ಸರ್ಕಾರದ ಹಂತದಲ್ಲಿ ನಿರ್ಧಾರ ಆಗುತ್ತೆ. ರೈತರು ನಮ್ಗೆ ಯಾವಾಗ ಪರಿಹಾರ ಬರುತ್ತೆ? ತಡವಾಗಿ ಬಂದ್ರು ನಮ್ಮ ಬೆಳೆ ಎಲ್ಲ ನಾವು ಅದು ಕೂಡ ಶೀಘ್ರ ಇದಾಗುತ್ತೆ. ಯಾಕೆಂದರೆ ಇನ್ಸೂರೆನ್ಸ್ ಇದು ಮಾಡಿದವರು ಇನ್ಸೂರೆನ್ಸ್ ಕಂಪನಿಯವರು ಕೂಡ ಎಲ್ಲ ಫೀಲ್ಡಿಗೆಲ್ಲ ಹೋಗ್ತಾ ಇದ್ದಾರೆ. ಆಲ್ರೆಡಿ ಅವರಿಗೆ ಪ್ರಿವೆಂಟೆಡ್ ಸೋಯಿಂಗು ಡಿಕ್ಲೇರ್ ಮಾಡೋದ್ರಿಂದ ಆ ಪರಿಹಾರ ಕೂಡ ಅವರಿಗೆ ಶಾರ್ಟ್ಲಿ ಅವ್ರಿಗೆ ಕೂಡ ಅದು ಡೆಪಾಸಿಟ್ ಆಗ್ತಾ ಇದೆ. ಏನು ಎಲ್ಲ ಲಾಸ್ ಆಗೈತ್ರಿ ಸರ್. ನಾವು 2ನೇ ತಿಂಗಳದಾಗ ಬಿತ್ತುವಂಥದ್ದು ಪೀಕ್ ಅಂಕಿ ಬೆಳೆದಿಲ್ರಿ. ಎಲ್ಲ ಬರ ಬಿದ್ದುಬಿಟ್ಟೈತಿ. ಎಲ್ಲ ಗೋಂಜಾಳನ್ನು, ಹತ್ತಿಯನ್ನು, ಶೇಂಗಾನು ಏನು ಸರಿಯಾಗಿಲ್ರಿ ನಮ್ಗೆ. ಹಾಗಾಗಿ ಈಗ ದನ ಬದುಕೋದು ಸಮಸ್ಯೆ ಆಗೈತ್ರಿ, ರೈತರು ಬದುಕೋದು ಸಮಸ್ಯೆ ಆಗೈತಿ. ಜೀವನ ಹೆಂಗೆ ಮಾಡ್ಬೇಕ್ರಿ? 3 ವರ್ಷ ಅಂಕಿ ಬರಗಾಲ ಬಿದ್ದು ಮಳೆ ಹತ್ತಿ ಪೀಕ್ ಬಾದ ಆಗ್ಬಿಟ್ರಿ. ಈ ವರ್ಷ ಮಳೆ ಹೋಗಿ ಬಾದ ಆಗ್ಬಿಟ್ಟು ರೀ. ಈಗ ನಾವು ಜೀವನ ಹೆಂಗೆ ಮಾಡ್ಬೇಕ್ರಿ ರೈತರು? ಅದ್ರ ಸಮಸ್ಯೆಕ್ಕೆ ನಾವು ಮತ್ತೆ ನಿಮ್ಮ ಪರಿಹಾರ ಬೇಡ್ಕೊಂತೇವ್ರಿ. ಉಡಿ ಒಡ್ಡಿ ಅದು ನಿಮ್ಗೆ ಬಿಟ್ಟಿದ್ ನೋಡ್ರಿ. ಎಲ್ಲಾರು ಏನು ಹೇಳಿಲ್ರಿ ಅವ್ರು. ನೋಡಿದ್ರು ಹೋದ್ರಿ ಅವ್ರು, ನೋಡಿದ್ರು ಹೋದ್ರು. ಅಲ್ರಿ ಒಬ್ರು ಇಬ್ರು ಮಾತಾಡ್ಸ್ತಾರ್ರಿ ಪಾಪ, ಅಷ್ಟ್ರನ್ನ ಮಾತಾಡ್ಸಕ್ ಆಗಂಗಿಲ್ಲ. ಮಾತಾಡಿದ್ರು, ವಿಚಾರ ಮಾಡಿದ್ರಿ, ವಿಚಾರ ಮಾಡ್ತೀವಿ ಅಂತ ಹೇಳಿದ್ರಿ ಅವ್ರು. ಎಲ್ಲ ಲಾಸ್ ಲೂಟರ್ ಹೊಡೆದ್ಬಿಟ್ಟವ್ರಿ. ಎಲ್ಲ ಲೂಟರ್ ಹೊಡೆದೇವ್ರಿ. ಶೇಂಗಾ ಕಾಯಿಗಿಲ್ರಿ, ಹತ್ತಿ ಕಾಯಿಗಿಲ್ಲ, ಮೆಣಸಿ ಗಿಡ ಎಲ್ಲ ಇದು ಮುಟ್ಟಿಗೆ ರೋಗ ಬಂದು ಎಲ್ಲ ಲಾಸ್ ಆಗ್ಯವು. ಬಾಯಿ ಇಲ್ಲದ ಬಸವಣಿಗೂ ಏನಿಲ್ರಿ ನಮ್ಗೆ. ಏನು ಸಮಸ್ಯೆ ಭಾಳ ಐತ್ರಿ. ದನಕರ್ಕಂಕಿ ಏನೂ ಇಲ್ಲ ಇಲ್ರಿ, ಏನಿಲ್ಲ ಇಲ್ರಿ. ಎರ್ಯಾಗಂಕಿ ಎಲ್ಲ ಒಣ ಬರವ್ರಿ, ಬಿತ್ತೇ ಇಲ್ರಿ ನಾವು. ಒಣ ಬರವ ಬಿದ್ದು ಬಿಟ್ಟವ್ರಿ. ಇದು ಏನೋ ರೋಡಿನ ಸಂಬಂಧ ಇಲ್ಲಿ ಒಟ್ಟು ಬಿತ್ತೇವಲ್ರಿ, ಇವು ಹಿಂಗಾಗ್ಯವ್ರಿ. ಏನಿಲ್ಲ ನೋಡ್ರಿ, ನಮ್ಮ ಬೆಳಿನ ಇಲ್ರಿ. ಬಂದು ಹೇಳಿಕೆ ಕೊಡ್ತಾರ್ರಿ, ಬಂದಿರ್ತಾರ್ರಿ, ನೋಡ್ತಾರ್ರಿ, ಹೋಗ್ಬಿಡ್ತಾರ್ರಿ. ಪೀಕ್ ನೋಡಿದ್ರೆ ಹಿಂದ ಬೀಟಿಗೆ ಆದ್ರಿ ಮಳೆ ಆಗ್ಲಿಲ್ರಿ. ಒಂದಿಟ್ಟು ಮಳೆಗೆ ಬಿಟ್ಕೊಂಡ್ ಕುಂತ್ರಿ, ತಿರುಗಿ ಮಳಿನ ಆಗವಲ್ರಿ. ಆಶ್ವಾಸನೆ ಕೊಟ್ಟೋಕ್ಕಿವಿ, ಆಕಷ್ಟು ಮ್ಯಾಗ ಹೇಳ್ತೀವಿ ಅಂತೇಳಿ ಅಂತಾರ್ರಿ, ಹೋಗ್ಬಿಡ್ತಾರ್ರಿ. ಇದ್ರ ಹೊರತಾಗಿ ಏನು ಇವತ್ತಿಗೂ ಏನು ಬಂದಿಲ್ರಿ. ಹ್ಞೂ ರೀ, ಮಳೆ ಹಚ್ಚಾಗನು ಏನಿಲ್ರಿ ಹಿಂದೂನು. ಈಗ ಹ್ಞೂ ರೀ, ಮಾತಾಡ್ಸಿದ್ರಿ. ಸಮಾಧಾನ ಹೇಳ್ತಾರ್ರಿ, ಸಮಾಧಾನ ಕೇಳ್ತೀವ್ರಿ, ಸುಮ್ ಕುಂದಿರ್ತೀವ್ರಿ, ಹೊಕ್ಕಾರ್ರಿ. ಸಮಾಧಾನ ಹೇಳೋದು ಹೋಗೋದು ಇದು ಮಾಡ್ತಾರ್ರಿ. ಹಿಂದೂ ಬಂದಿದ್ರಿ, ಸಮಾಧಾನ ಇದ್ರಿ. ಅವಾಗನು ಏನಿಲ್ರಿ, ಈಗೂನು ಏನಿಲ್ರಿ, ಏನಿಲ್ರಿ. ಪರಿಹಾರ ಒಟ್ಟ ಅನ್ನೋದ ಸುದ್ದಿಲ್ರಿ. ಈಗ ಏನ್ರಿ, ಈಗ ಮನಿ ಹಿಡ್ಕೊಂತೇವ್ರಿ. ಮಳಿ ಇಲ್ಲದಕ್ಕೆ ಮನಿ ಹಿಡ್ಕೊಂತೇವ್ರಿ. ಬೆಳಿ ಇಲ್ಲ, ಪೀಕ್ ಇಲ್ಲ, ಮನಿ ಹಿಡ್ಕೊಂತೇವ್ರಿ. ನಾವು ಗೋಂಜಾಳ ಹಾಕಿವ್ರಿ, ಒಂದಿಟ್ಟು ಹತ್ತಿ ಹಾಕಿವಿ,
2 ಎಕರೆ ಜೋಳ ಹಾಕಿವ್ರಿ, ಗೋವಿನ ಜೋಳ, 2 ಎಕರೆ ಮೆಣಸಿನ ಗಿಡ ಹಾಕಿವ್ರಿ. ಒಟ್ಟು ಒಂದು 5-6 ಎಕರೆ ರೀ ನಮ್ದು. ಒಂದಿಷ್ಟು ಮೆಣಸಿನ ಗಿಡ ಹಾಕ್ಯಾವ್ರಿ. ಏನಿಲ್ಲ ರೀ, ಎಲ್ಲ ರೋಗ ಬಂದು ಒಣಗಿ ಹೋಗ್ಯಾವ್ರಿ. ಏನಿಲ್ಲ, ಜಾಸ್ತಿ ಗೊಂಜಾಳ ಆಗಿತ್ತು ನೋಡ್ರಿ ಈ ಸಲ. ಹೋದ ವರ್ಷ ಇದ್ದಿದ್ದಿಲ್ಲ ರೀ, ಈ ಸಲ ಜಾಸ್ತಿ ಮಾಡಿರಿ ಗೊಂಜಾಳ. ಅದು ಮೆಕ್ಕೆಜೋಳ ರೀ, ಕೈ ಕೊಟ್ಬಿಟ್ಟು